ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿರೋ ದಿನ. ಮಕ್ಕಳೆಲ್ಲ ಬೇಗ ರೆಡಿಯಾಗಿ ಶಾಲೆಗೆ ಹೋಗ್ಬೇಕು. ಇನ್ನು ಏನ್ ಮಾಡ್ತಿದಿರೋ, ಬರ್ರೋ ಬೇಗ, ಶಾಲೆ ಲಡ್ಡು ಕೊಡ್ತಾರೆ. ಯಪ್ಪ ಯಪ್ಪ ಯಪ್ಪ, ಏನ್ ಸಖತ್ತಾಗಿ ಕಾಣಿಸ್ತಿದಾವೆ ನಮ್ಮನೆ ಮಕ್ಕಳು. ಒಬ್ರಿಗಿಂತ ಒಬ್ರು ಚಂದ ಕಾಣಿಸ್ತಿದ್ದಾರೆ. ಅಜ್ಜಿ, ನಾನು ನೋಡಿಲಿ ವೈಟ್ ಶರ್ಟ್ ಹಾಕೊಂಡು ರೆಡಿ ಆಗಿದ್ದೀನಿ, ಟೊಪ್ಪಿ ಹಾಕೊಂಡಿದ್ದೀನಿ, ಕೈಗೆ ಬ್ಯಾಂಡ್ ಹಾಕೊಂಡು ಚೆನ್ನಾಗಿ ರೆಡಿ ಆಗಿದ್ದೀನಿ. ಸೂಪರ್ ಆಗಿ ಕಾಣಿಸ್ತಿದೀಯ ಕಣ ನನ್ನ ಲಾವಿಶು. ನಿನ್ ಕೈಯಲ್ಲಿರೋ ಬ್ಯಾಂಡ್ ಚಡ್ಡಿಗಿಂತ ಸ್ವಲ್ಪ ದೊಡ್ಡದಾಯ್ತು ಕಣ. ಇರ್ಲಿ ಬಿಡಜ್ಜಿ, ಚೆನ್ನಾಗಿದೆ. ಅಜ್ಜಿ, ಬರೀ ಲಾವಿಶ್ ಬಗ್ಗೆನೇ ಮಾತಾಡ್ತಿದ್ಯಾ? ನನ್ನ ನೋಡಜ್ಜಿ, ಇಲ್ಲಿ ಹೆಂಗ್ ಸೀರೆ ಉಟ್ಕೊಂಡಿದೀನಿ. ಅಮ್ಮನೇ ಸೀರೆ ಉಟ್ಸಿದ್ದು. ಆಮೇಲೆ ಕೈಯಲ್ಲಿ ನಮ್ ಫ್ಲಾಗ್ ಕೂಡ ಇಟ್ಕೊಂಡಿದೀನಿ, ಕೈಯಲ್ಲಿ ಬ್ಯಾಂಡು, ತಲೆಯಲ್ಲಿ ಕ್ಯಾಪು. ಸೂಪರ್ ಆಗಿ ಕಾಣಿಸ್ತಿದೀನಿ ಅಲ್ವಾ? ಚುಪ್ಪಿ, ನೀನು ಕೂಡ ಸಾಕ್ಷಾತ್ ಭಾರತ್ ಮಾತೆ ತರನೇ ಕಾಣಿಸ್ತಿದೀಯ ಕಣವ. ಆದ್ರೆ ಒಂಚೂರು ಕಿವಿಗೆ ದೊಡ್ಡ ಓಲೆ, ಆಮೇಲೆ ಬೈತಲೆ ಬೊಟ್ಟು, ಕುತ್ತಿಗೆಗೆ ಒಂಚೂರು ನೆಕ್ಲೆಸ್ ಎಲ್ಲ ಹಾಕೊಂಡಿದ್ರೆ ಇನ್ನು ಭಾರತ್ ಮಾತೆ ಪಳ 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 ಅಂತ ಹೊಳಿಬೋದಿತ್ತು. ಸ್ವಲ್ಪ ಡೊಲ್ಲ ಆಯ್ತಲ್ಲವ. ಇಲ್ಲ ಅಜ್ಜಿ, ನಾನು ಇಷ್ಟೇ ರೆಡಿ ಆಗೋದು. ಸುಮ್ಮನೆ ಅಜ್ಜಿ, ರೆಡಿಯಾಗಿ ಹೋದ್ರೆ ಹಿಂಸೆ ಆಗುತ್ತೆ, ಮೈ ತುಂಬಾ ಒಡವೆ ಭಾರ ಆಗುತ್ತೆ ಅಜ್ಜಿ. ಅದಕ್ಕೆ ಲೈಟ್ ವೆಯ್ಟ್ ಆಗಿ ರೆಡಿ ಆಗಿದ್ದೀನಿ. ಹೆಂಗಿದೆ ನನ್ನ ಐಡಿಯಾ? ಸಾಕು ಬಿಡವ ಚುಪ್ಪಿ, ಹೆಣ್ಮಕ್ಳು ಅತಿಯಾಗೂ ರೆಡಿ ಆಗಬಾರ್ದು, ಹಿಂಗೆ ಸಿಂಪಲ್ ಆಗಿ ರೆಡಿ ಆಗಬೇಕು. ನಡ್ರಿ ಬೇಗ. ನಾನು ಮತ್ತೆ ಪುಟ್ಟಿ ಕೂಡ ಶಾಲೆಗೆ ಬರ್ತೀವಿ. ನೀವೆಲ್ಲ ಅದು ಯಾವ ಅವತಾರ ಹಾಡು ಹೇಳ್ತಿರೋ, ಏನು ತಪ್ಪು ಹಾಡು ಹೇಳ್ತಿರೋ ಅಂತ ನಾನು ನಿಂತ್ಕೊಂಡು ನೋಡ್ಬೇಕಲ್ಲ. ಹಂಗೆ ನಾವುಗಳು ಬಂದರೆ ಒಂದೊಂದು ಡಬ್ಬಲ್ ಲಡ್ಡು ಕೊಡ್ತಾರಂತೆ, ಮಕ್ಕಳಿಗೆಲ್ಲ ಸಿಂಗಲ್ ಲಡ್ಡು ಅಂತೆ. ನಾವುಗಳು ಯಾರು ಪೇರೆಂಟ್ಸ್ ಬಂದರೆ ಒಂದು ಡಬ್ಬಲ್ ಲಡ್ಡುನೇ ಕೊಡ್ತಾರಂತೆ. ನಡ್ರಿ, ಅದಕ್ಕೆ ರೆಡಿಯಾಗಿ ಕೂತೀನಿ. ಅಜ್ಜಿ, ನೀನು ಯಾಕೆ ಬರ್ತೀಯ ಅಜ್ಜಿ? ಅಲ್ಲೊಂದ್ಸಲ ಸ್ಕೂಲಲ್ಲಿ ಬಂದು ನಮ್ಮ ತಲೆ ತಿನ್ನಕ್ಕ ನಾವು ಆರಾಮಾಗಿ 3 ಜನ ಹೋಗ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ವಾಪಸ್ ಬರಲ್ವಾ? ನೀನೊಬ್ಳು ನಮ್ಮ ಮರ್ಯಾದೆಯೆಲ್ಲ ಹಾಳು ಮಾಡ್ತೀಯ. ಅಲ್ಲೆಲ್ಲ ಟೀಚರ್ಗಳು ಇರ್ತಾರೆ, ಪ್ರಿನ್ಸಿಪಲ್ ಎಲ್ಲ ಇರ್ತಾರೆ. ಲಡ್ಡು ಕೊಡಿ ಅಂತ ಬೇಡ್ತಾ ಇದ್ರೆ ಏನು ಚೆನ್ನಾಗಿ ಅನ್ಸುತ್ತಾ? ನಾವೆಲ್ಲ ಕೊಡೋ ಒಂದೊಂದು ಲಡ್ಡುನ ತಿನ್ಕೊಂಡು ಬರ್ತೀವಿ ಅಜ್ಜಿ. ನೀ ಸುಮ್ಮನೆ ಮನೇಲಿ ಇರೋದು ಕಲ್ತ್ಕೊ. ಅದ್ಯಾಕೆ ಹೇಳ್ತೀಯವ ಚುಪ್ಪಿ? ನಿಮ್ಗಳಿಗೆಲ್ಲ ಪೀಸನ್ನ ಪಟ್ನದಲ್ಲಿ ತುಂಬ ಕೊಟ್ಟಿರೋದು. ಲಡ್ಡು ಕೊಟ್ಬಿಟ್ರೆ ನಿಮ್ಮ ಶಾಲೆಯವ್ರಿಗೆ ಬಡತನ ಬಂದ್ಬಿಡುತ್ತಾ? ₹100 ಪೀಸ್ ಕಟ್ಟೋದಂತೆ, ₹20 ಲಡ್ಡು ಕೊಡೋಕ್ಕೆ ಅವ್ರಿಗೆ ಏನು ಭಾಳ ಕಷ್ಟನಾ? ನಡಿ, ನಾವುಗಳು ಪೀಸ್ ಕಟ್ಟಿಲ್ವಾ? ಏನು ಮಾನವರೀತಿ ಹೋಗ್ಬಿಡುತ್ತೆ. ಟೀಚರ್ಗಳು ಏನು ಅನ್ಕೊಬಿಡ್ತಾರೆ, ನಾವು ನಿಮಗೆ ಕಟ್ಟಿರೋ ಪೀಸಿಂದನೇ ಅವ್ರಿಗೆ ಸಂಬಳ ಹೋಗ್ತಿರೋದು. ಅವ್ರ ಮುಂದೆ ಯಾಕೆ ನಾನು ಹಂಚ್ಕೋಬೇಕು? ಸುಮ್ಮನೆ ನೋಡಿ, ನಾನು ಒಂದು ಡಬ್ಬ ಎಕ್ಸ್ಟ್ರಾ ಲಡ್ಡುನೇ ಕಿತ್ಕೊಬಂದ್ಬಿಡ್ತೀನಿ. ಅಮ್ಮ, ಹಾಗಲ್ಲ ಕಣೆ ಅಮ್ಮ, ₹200 ಕೊಟ್ಟರೆ ಲಡ್ಡು ಡಬ್ಬ ಬೇಕ್ರಿಲೇ ಸಿಗುತ್ತೆ. ನಾವು ಸುಮ್ಮನೆ ಹೋಗಿ ಮಕ್ಕಳಿಗೆ ಟೀಚರ್ಗಳ ಮುಂದೆ ಮುಜುಗರ ಮಾಡೋದು ಕಣೆ ಅಮ್ಮ. ಏನು ಮುಜುಗರ? ಸುಮ್ಮನಿರವ ಪುಟಿ, ನೀನೊಬ್ಳು ಶಾಲೆಯವರು ಇಂಡಿಪೆಂಡೆನ್ಸ್ ಡೇ ಬಂತು ದುಡ್ಡು ಕೊಡಿ, ಆಮೇಲೆ ಟ್ರಿಪ್ ಬಂತು ದುಡ್ಡು ಕೊಡಿ, ಆಮೇಲೆ ಅದು ಎಂಥದ ಮಾಡ್ತಾರಲ್ಲ ಫಂಕ್ಷನು, ಧಾಮ್ ಧೂಮಾಗಿ ಲೈಟ್ ಗೀಟ್ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡ್ತಿದ್ದೀವಿ, ದುಡ್ಡು ಕೊಡಿ, ಕಾಸ್ಟ್ಯೂಮ್ ದುಡ್ಡು ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಪೀಸಿನ ಮೇಲೆ ಎಕ್ಸ್ಟ್ರಾ ದುಡ್ಡು ಇಸ್ಕೊಂತಾರೆ. ಅವರಿಗೆ ಪದೇ ದುಡ್ಡು ಕೇಳೋಕ್ಕೆ ಹಂಚಿಕೆ ಆಗಲ್ಲ. ನಾವೇ ಹಂಚ್ಕೋಬೇಕವ ಪುಟಿ. ಸುಮ್ಮನೆ ನೀನು ಬಾ, ಹೆಂಗುವೆ ಹಸಿರು ಬಣ್ಣದ ಬಟ್ಟೆ ಹಾಕಿದ್ಯಾ. ಇಂಡಿಪೆಂಡೆನ್ಸ್ ಡೇ ದಿನ ನೋಡು, ನಮ್ಮ ಲಾವಿಶು ಬಿಳಿ ಬಟ್ಟೆ ಹಾಕಿದ್ದಾನೆ, ನಮ್ಮ ಗಿರೀಶ ಗ್ರೀನ್ ಬಟ್ಟೆ ಹಾಕೊಂಡಿದ್ದಾನೆ, ನಾನು ನೋಡು ಬಿಳಿ ಬಟ್ಟೆ ಹಾಕೊಂಡು ರೆಡಿ ನೀನು ಹಸಿರು ಬಟ್ಟೆ, ಎಲ್ಲರೂ ಕೇಸರಿ ಬಿಡಿ ಹಸಿರು ತರ ನೀಟಾಗಿ ರೆಡಿ ಆಗಬೇರೆ ಇದೀವಿ. ಸುಮ್ಮನೆ ಹೋಗ್ಬಿಟ್ಟು ಅದೇನೇನು ಫಂಕ್ಷನ್ ಮಾಡ್ತಾರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಲ್ಲೆಲ್ಲ ನೀರಿಸೋದು ಏನು ಹಾಡಿ ಅಳಿಸ್ತಾರೆ ಅಂತ ನೋಡ್ಬಿಟ್ಟು ಅತ್ಲಾಗ ಒಂದೊಂದು ಲಡ್ಡು ಪ್ಯಾಕೆಟ್ ಇಸ್ಕೊಂಡು ಬಂದ್ಬಿಡೋದಪ್ಪ. ನಡಿಯವ ಪುಟ್ಟಿ. ಅಯ್ಯೋ, ಪೀಸ್ ಇಸ್ಕೋಬೇಕಾರೆ ಅವರಿಗೇನೆ ಹಂಚಿಕೆ ಇಲ್ತಾ ಇರ್ಬೇಕಾರೆ ಲಡ್ಡು ಇಸ್ಕೊಳ್ಳೋದ್ರಲ್ಲಿ ಏನು ಹಂಚಿಕೆ? ಸುಮ್ಮನೆ ನಡಿ, ಹೊರಡು. ಅಮ್ಮ, ನಾನಂತೂ ಬರಲ್ಲಪ್ಪ, ನೀನೇ ಹೋಗಿ ಅಮ್ಮ. ಸರಿ ಬಿಡು, ನೀನು ಬರಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ. ನಿನಗೂ ಸೇರ್ಸ್ ಲಡ್ಡು ಇಸ್ಕೊಂಡ್ಬರ್ತೀನಿ, ಮನೇಲಿ ಹುಷಾರಾಗಿರವ. ನೋಡ್ರು ಮಕ್ಕಳು, ನೋಡ್ರು, ಈ ಥರ ಅವತಾರದಲ್ಲಿ ನಾವು ಬಸ್ ಹತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಜಕ್ಕಮ್ಮ ಆಗ್ಬಿಡ್ತೀವಿ. ನಡೀರಿ, ಆಟೋ ಹತ್ಕೊಂಡು ಹೋಗೋಣ. ಸರಿ, ನಡಿ ಅಜ್ಜಿ, ಹೋಗೋಣ. ಶಾಲೆಗೆ ಇವತ್ತು ಆಗಮಿಸಿರೋ ಪ್ರತಿಯೊಂದು ಮಕ್ಕಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿನ ಆಗಸ್ಟ್ 15 ಅಂದರೆ ಆಗಸ್ಟ್ 15 ಅಂದರೆ 15ನೇ ತಾರೀಕು, ಅಂದರೆ ಆಗಸ್ಟ್ 15 ತಾರೀಕು. ನಿಮಗೆಲ್ಲರಿಗೂ ಇವತ್ತು ಏನು ದಿನ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಇವತ್ತು ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರೋ ದಿನ. ಇದ್ರ ಬಗ್ಗೆ ನಾನು ತುಂಬ ನಿಮಗೆಲ್ಲ ಹೇಳೋದು ಸರಿಯಾಗಲ್ಲ, ಯಾಕೆಂದರೆ ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯಲ್ಲಿ ನಾವು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು, ಅವತ್ತು ಏನು ವಿಶೇಷ ಅಂತ ಹೇಳ್ಕೊಟ್ಟಿದ್ದೀವಿ. ಗೊತ್ತಿರೋದನ್ನೇ ಪದೇ ಹೇಳೋದು ಸರಿಯಾಗಲ್ಲ, ಅದು ಮುಟ್ಟಾಳ್ತನ ಆಗುತ್ತೆ. ಹಾಗಾಗಿ ಇವತ್ತು ನನ್ನ ಸಿಂಪಲ್ ಸ್ಪೀಚನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸರಿಗೇನೆ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಏನೂ ಗೊತ್ತಿಲ್ಲ. ಸರ್, ನೀವಂತೂ ನೀಟಾಗಿ ಸ್ಪೀಚ್ ಅಂತ ಹೇಳಲಿಲ್ಲ. ನಮಗೆ ಲಡ್ಡು ಆದ್ರೂ ಕೊಡ್ತೀರಾ? ಹೆಂಗೋ ಫ್ಲಾಗ್ ಹೋಸ್ಟ್ ಮಾಡಿ ಆಯ್ತು, ಲಡ್ಡು ತಿನ್ಕೊಂಡು ಮನೆಗೆ ಹೋಗ್ತೀವಿ. ಅದು ಮಕ್ಕಳೇ, ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಶುಗರ್ ಪೇಷಂಟ್ ಅಂದರೆ ಡಯಾಬಿಟೀಸು ಜಾಸ್ತಿ ಆಗ್ತಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸಕ್ಕರೆ ಪದಾರ್ಥನ ಮಕ್ಕಳಿಗೆ ಕೊಡಲೇಬಾರ್ದು ಅಂತ. ಹಾಗಾಗಿ ಶುಗರ್ ಹಾಕಿರೋ ಸ್ವೀಟ್ಗಳನ್ನ ಏನು ಕೊಡಲ್ಲ. ಇನ್ಮೇಲೆ ನಾವು ನಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಲಿ ನಿಮ್ಗಳಿಗೆಲ್ಲ ಏನು ಸ್ವೀಟ್ ಕೊಡಲ್ಲ, ಆಯ್ತಾ? ಅಯ್ಯೋ ದೇವ್ರೆ, ₹100 ಖರ್ಚು ಮಾಡ್ಕೊಂಡು ನಾವು ಆಟೋ ಹತ್ಕೊಂಡು
ನಾವು ಮಕ್ಕಳಿಗೆ ಯಾವುದೇ ರೀತಿ ಸಕ್ಕರೆ ಹಾಕಿರೋ ತಿಂಡಿ ಪದಾರ್ಥನ ಶಾಲೆಯಲ್ಲಿ ಕೊಡೋದೇ ಇಲ್ಲ. ವಾ, ಇದೆಲ್ಲ ಕಾಸ್ಟ್ ಕಟ್ಟಿಂಗು, ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನೀವು ಹೊಸದಾಗಿ ಮಾಡಿರೋ ಗಿಮಿಕ್ಕು. ಮಕ್ಕಳಿಗೆ 5 ರೂಪಾಯಿ ಅನ್ನಂಗೆ ಉಳಿಸಿದ್ರೆ ಎಷ್ಟು ದುಡ್ಡು ಉಳಿಸ್ಬೋದು. ಅದಕ್ಕೆ ಮಕ್ಕಳಿಗೆ ಇವಾಗಲೇ 5 ರೂಪಾಯಿ ಹಂಚಿ ನೀವು. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದೆ ಅಂತ 10 ರೂಪಾಯಿ ತರ ಕೇಳಿದ್ರಿ ತಾನೇ ಪ್ರತಿಯೊಂದು ಮಕ್ಕಳಿಗೂ. ಎಲ್ಲೋಯ್ತು 10 ರೂಪಾಯಿ? ಅದರಲ್ಲಿ ಒಂದು 5 ರೂಪಾಯಿ ಸ್ವೀಟಿಗೆ, ಇನ್ನು 5 ರೂಪಾಯಿ ಡೆಕೋರೇಷನ್ ಮಾಡಕ್ಕೆ ಅಂತ ಅನ್ಕೊಳ್ಳಿ. ಅದನ್ನೂ 10 ರೂಪಾಯಿ ನೀರು ಇಳಿದು ಬಿಟ್ರಾ ಮಕ್ಕಳಿಗೆ 5 ರೂಪಾಯಿ ಸ್ವೀಟ್ ಕೊಡ್ತಿದ್ರಿ ಅಪರೂಪಕ್ಕೆ. ಅದನ್ನೂ ಇಲ್ದೇರ ಕಾರಣ ಹೇಳ್ಕೊಂಡು ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ ಸಾರ್, ಏನಿದು ನೀವು ಮಾಡ್ತಾ ಇರೋದು? ನಾವು ಮಕ್ಕಳ ಹತ್ರ 10 ರೂಪಾಯಿ ಇಸ್ಕೊಂಡಿರೋದಕ್ಕೂ ಒಂದು ಕಾರಣ ಇದೆ. ನಮ್ಮ ಶಾಲೆಯಿಂದ ಈ ಸಲ ಚಾರಿಟಿ ನಡೆಸ್ತಾ ಇದೀವಿ. ಬಡ ಮಕ್ಕಳಿಗೆ ಬ್ಯಾಗು, ಬುಕ್ಕು, ಬಟ್ಟೆಗಳನ್ನ ಹಂಚ್ತಾ ಇದೀವಿ. ಪ್ರತಿ ಮಕ್ಕಳಿಂದ ಕಲೆಕ್ಟ್ ಮಾಡಿರೋ 10 ರೂಪಾಯಿಲಿ 7 ರೂಪಾಯಿನ ಚಾರಿಟಿಗೆ ಬಳಸ್ಕೊಂತಾ ಇದೀವಿ. 3 ರೂಪಾಯಿನ ಮಾತ್ರ ಡೆಕೋರೇಷನ್ಗೆ ಹಾಕಿದೀವಿ. ವಾ, ಮಕ್ಕಳ ದುಡ್ಡಲ್ಲಿ ನೀವುಗಳು ಚಾರಿಟಿ ಮಾಡ್ಬಿಟ್ಟು ಶಾಲೆ ಹೆಸರು ಬೆಳೆಸಾಕಿದ್ದೀರಾ. ಏನಪ್ಪ, ನೀವು ಲಡ್ಡು ಕೊಡ್ತೀರಾ ಅಂತ ನಾನು ಬಿಳಿ ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದೆ. ಎಲ್ಲ ವೇಸ್ಟ್ ಆಗೋಯ್ತು ಬಿಡಿ ಸಾರು. ಅಯ್ಯೋ. ಗಿರೀಶ, ಲಾವಿಶ್ ನಡ್ರು ಅತ್ಲಾಗಿ ಮನೆಗೆ ಹೋಗೋಣ. ನಾನು ಮನೇಲೆ ಒಂಚೂರು ಬೇಸನ್ ಲಡ್ಡು ಏನಾದರೂ ಮಾಡ್ಕೊಡ್ತೀನಿ ನಿಮ್ಗಳಿಗೆ. ನೆಕ್ಸ್ಟ್ ಇಯರ್ ಇಂದ ಇಂಡಿಪೆಂಡೆನ್ಸ್ ಡೇ ಇದ್ರೆ ಸ್ಕೂಲಿಗೆ ಬರೋದು ಬೇಡ. ನಿಮ್ದು ಪ್ರಿನ್ಸಿಪಲ್ ಸಾರಯ್ಯ ನೆಕ್ಸ್ಟ್ ಇಂದ ಇಂಡಿಪೆಂಡೆನ್ಸ್ ಡೇ ಮಾಡ್ಕೊಳ್ಳಿ, ಫ್ಲಾಗ್ ಹೋಸ್ಟ್ ಮಾಡ್ಬಿಟ್ಟು. 5 ರೂಪಾಯಿ ಲಡ್ಡು ಕೊಡೋಕ್ಕಾಗಲ್ಲ ಇವ್ರ ಕೈಲಿ. ನಾವು ಆಟೋ ಖರ್ಚು ಬೇರೆ ಹಾಕೊಂಡು ಇಲ್ಲಿವರೆಗೂ ಬರಬೇಕು. ನಡ್ರಿ. ಅದರಲ್ಲೂ ಬೇರೆ ನಮ್ಮ ಚುಪ್ಪಿ ಒಳ್ಳೆ ಭಾರತ್ ಮಾತೆ ತರ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬೇರೆ ಬಂದಿದ್ದಾಳೆ. ಒಂದು ಸ್ವೀಟ್ ಕೊಡೋಕ್ಕಾಗಲ್ಲ ಇವ್ರುಗಳಿಗೆ. ಮುಂದಿನ ಸಲದಿಂದ ನಾವು ಶಾಲೆಗೆ ಕಳಿಸಲ್ಲ ಇಂಡಿಪೆಂಡೆನ್ಸ್ ಡೇ ದಿನ. ಓ ನೋಡಿಮ್ಮ, ಈ ತರ ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ನೀವು ಮಕ್ಕಳನ್ನ ಶಾಲೆ ಕಳಿಸ್ಲಿಲ್ಲ ಅಂದ್ರೆ 500 ರೂಪಾಯಿ ಫೈನ್ ಹಾಕ್ತೀವಿ. ಆಮೇಲೆ ಫೈನನ್ನ ಕಟ್ಟೋವರೆಗೂ ಹಾಲ್ ಟಿಕೆಟ್ ಕೊಡಲ್ಲ, ನೋಡ್ತೀರಿ. ಹಾಗೆಲ್ಲ ಮಕ್ಕಳನ್ನ ಶಾಲೆ ಕಳಿಸಲೇ ಮಕ್ಕಳ ಮನೇಲೆ ಕೂರಿಸ್ಕೋಬಾರ್ದು. ಇಂಡಿಪೆಂಡೆನ್ಸ್ ಡೇನ ಮಕ್ಕಳು ಸೆಲೆಬ್ರೇಟ್ ಮಾಡಬೇಕು ಶಾಲೆಯಲ್ಲಿ. ಒಂದು ಲಡ್ಡು ಕೊಡೋಕ್ಕಾಗಲ್ಲ, ಒಂದು ಸ್ವೀಟ್ ಕೊಡೋಕ್ಕಾಗಲ್ಲ, ಭಾಷಣ ಬಿಟ್ಟಿದ್ದೀರಾ ಹಂಗೆ. ಬಿಡಿ ಆಯ್ತು, ಕಳಿಸ್ತೀವಿ. ಆಮೇಲೆ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ನೀವು ಡೈರಿಲೆಲ್ಲ ಬರ್ದು ಕಳಿಸ್ಬೇಡಿ ಇನ್ಮೇಲೆ. ನಡೀರ ಮಕ್ಕಳ, ಮನೆಗೆ ಹೋಗೋಣ. ಮನೇಲಿ ಏನಾದರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋಣ. ಅಯ್ಯೋ, ಸ್ಕೂಲಲ್ಲಿ ಬರೀ ಜುಗ್ರು. ಬರೀ ಫೀಸ್ ತಗೊಬನ್ನಿ, ಡೊನೇಷನ್ ತಗೊಬನ್ನಿ, ಆ ಸೆಲೆಬ್ರೇಷನು ಈ ಸೆಲೆಬ್ರೇಷನ್ನು, ದುಡ್ಡು ತಗೊಬನ್ನಿ ಅಂತ ಡೈರಿಲಿ ಬರ್ದು ಕಳಿಸ್ತಾರೆ. ಒಂದು ಚಾಕ್ಲೇಟ್ ಕೊಡೋ ಯೋಗ್ಯತೆ ಇಲ್ಲ. ನಡ್ರ ಹೋಗೋಣ. ಅಜ್ಜಿ, ನಂದಿನ್ನೂ ಪರ್ಫಾರ್ಮೆನ್ಸ್ ಇದೆ. ನೀನು ಹೋಗಜ್ಜಿ, ನೀನು ಹೋಗಿರು. ಒಳ್ಳೆ ಲಡ್ಡು ಅನ್ಬೇಡ. ನಂದು ಇನ್ನೂ ಹಾಡು ಹೇಳೋದಿದೆ. ಆಮೇಲೆ ನಾನು ಜನಗಣಮನ ಹಾಡು ಹೇಳ್ಬೇಕು. ಆಮೇಲೆ ಒಂದೇ ಮಾತರಂ ಪ್ರೇಯರ್ ಎಲ್ಲ ಇದೆ. ಅಜ್ಜಿ, ನೀನು ಹೋಗು ನಿನ್ ಮನೆಗೆ, ಇಲ್ಲಿ ಡಿಸ್ಟರ್ಬ್ ಮಾಡಬೇಡ. ಸರಿ ಕಣವ ಚುಪ್ಪೆ, ಆಯ್ತು. ನಾನು ಯಾಕೆ ನಿನ್ನ ಪರ್ಫಾರ್ಮೆನ್ಸಿಗೆ ಡಿಸ್ಟರ್ಬ್ ಮಾಡಲಿ? ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ಬಿಡಿ. ನಾನು ಹೋಗ್ಬಿಟ್ಟು ಏನಾದರೂ ಒಂದು ಲಡ್ಡು ರೆಡಿ ಮಾಡಿರ್ತೀನಿ ನಿಮ್ಮ 3 ಜನಕ್ಕೂ, ಆಯ್ತಾ? ನೋಡಿದ್ರ ಫ್ರೆಂಡ್ಸ್, ಶಾಲೆಯವ್ರು ಬರೀ ದುಡ್ಡು ಉಳಿಸೋದು. ಒಂದು ಚಾಕ್ಲೇಟ್ ಕೊಡಲ್ಲ ಇವ್ರುಗಳು. ಪಾಪ ಮಕ್ಕಳು ರೆಡಿಯಾಗಿ ಬೆಳಗ್ಗೆ ಮನೆಯಿಂದ ಬಂದಿರ್ತಾರೆ. ಒಂದು ಚಾಕ್ಲೇಟ್ ಕೊಡ್ತಿಲ್ಲ ನಮ್ಮ ಚಪ್ಪಿ ಶಾಲೆಯಲ್ಲಿ. ನಿಮ್ಗಳ ಶಾಲೆಯಲ್ಲಿ ಏನೇನು ತಿಂಡಿ ಕೊಟ್ಟರು ಅಂತ ಕಮೆಂಟ್ ಮಾಡಿ. ಚಪ್ಪಿ ಶಾಲೆ ಬರೀ ದಂಡ ಅಂತೀನಿ. ಹೋಗ್ಲಿ ಬಿಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್, ಥ್ಯಾಂಕ್ ಯು.